ಹಲೋ ಫ್ರೆಂಡ್ಸ್, ಇವತ್ತು ನಾವೊಂದು ಚಿಕನ್ ಡ್ರೈ ಮಾಡುವ. ಸ್ಪೈಸಿ ಆಗಿರುತ್ತೆ, ಸೂಪರ್ ಆಗಿರುತ್ತೆ ಮತ್ತು ಕಮ್ಮಿ ಪದಾರ್ಥದಲ್ಲಿ ಒಂದು ಚಿಕನ್ ಡ್ರೈ ಮಾಡೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದನ್ನು ನೀವು ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಇದನ್ನು ನೋಡಿ, ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ನಮಗೆ ಚಿಕನ್ ಡ್ರೈ ಮಾಡಲಿಕ್ಕೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಸೊಪ್ಪು, ಚಿಲ್ಲಿ ಪೌಡ್ರ್ 3 ಸ್ಪೂನ್, 1 ಸ್ಪೂನ್ ವಿನಿಗರ್, 1 ಸ್ಪೂನ್ ಸೋಯಾ ಸಾಸ್, ಅರ್ಧ ಸ್ಪೂನ್ ಚಾಟ್ ಮಸಾಲ, 1 ಸ್ಪೂನ್ ಟೊಮೆಟೊ ಸಾಸ್. ತೊಳೆದಿಟ್ಟ ಚಿಕನ್ಗೆ 1 ಚಮಚ ಉಪ್ಪು, 1 ಚಮಚ ಅರಿಶಿನ ಪುಡಿ, 1 ಚಮಚ ಎಣ್ಣೆ, 3 ಲೋಟ ನೀರು ಹಾಕಿ 10 ರಿಂದ 15 ನಿಮಿಷ ಬೇಯಿಸಬೇಕು. ಹೀಗೆ ಮೊದಲಿಗೆ ನಾವು ಸ್ಟೋವ್ನ ಹಚ್ಕೊಳ್ಳುವ. ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ಈಗ ಅದಕ್ಕೆ 2 ಸ್ಪೂನ್ ಎಣ್ಣೆನ ಹಾಕುವ. ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ಳುವ. ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ನಾವು 2 ಎಸಳು ಕರಿಬೇವು ಸೊಪ್ಪನ್ನು ಹಾಕುವ. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಈಗ ನಾವು ಇದಕ್ಕೆ ತಗೊಂಡಿರುವಂಥ ಸೋಯಾ ಸಾಸ್ ಹಾಕೊಳ್ಳುವ. ಆನಂತರ ಟೊಮೆಟೊ ಸಾಸ್ ಕೂಡ ಹಾಕೊಳ್ಳುವ. ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಇದೆಲ್ಲದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಆನಂತರ ನಾವು ತಗೊಂಡಿರುವಂತಹ ಚಿಲ್ಲಿ ಪೌಡ್ರ್ 3 ಸ್ಪೂನ್ ಚಿಲ್ಲಿ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಆವಾಗ ನಮ್ಮ ಗ್ಯಾಸ್ ಸ್ಟೋವ್ನ ಸ್ವಲ್ಪ ಸಣ್ಣಕ್ಕಿರಬೇಕು, ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಕತ್ತೋಗ್ಬಿಡುತ್ತೆ. ಈಗ ಇದಕ್ಕೆ ನಾವು ಸ್ವಲ್ಪ ವಿನಿಗರ್ ಹಾಕುವ. ಇಷ್ಟು ಹಾಕಿದರೆ ಸಾಕು ಫ್ರೆಂಡ್ಸ್. ಇದು ಎಲ್ಲದನ್ನು ಕೂಡ ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಳುವ. ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳುವ. ಹೀಗೆ ನಾವು ಆವಾಗಲೇ ಬೇಯಿಸಿಟ್ಟಿದ್ದೇವಲ್ಲ, ಅರಿಶಿನ ಮತ್ತು ಎಣ್ಣೆ ಹಾಕಿ ಉಪ್ಪು ಹಾಕಿ ಬೇಯಿಸಿಟ್ಟಿರುವಂಥ ಚಿಕನ್ ಪೀಸನ್ನು ಆ್ಯಡ್ ಮಾಡುವ. ಈಗ ನಾವಿದು ಬೇಯಿಸಿದ ನೀರೇನಿದೆಯಲ್ಲ ಅದನ್ನು ನಾವು ಹಾಕಬಾರ್ದು. ಖಾಲಿ ಇದರಲ್ಲಿರುವಂತಹ ಚಿಕನ್ ಪೀಸ್ ಅಷ್ಟನ್ನೇ ಹಾಕಬೇಕು, ನೀರನ್ನು ಹಾಕ್ಲಿಕ್ಕಿಲ್ಲ. ಆನಂತರ ಅಷ್ಟು ನಾವು ಮಸಾಲ ಹಿಡಿಯೋ ತನಕನೂ ಅದಕ್ಕೆ ಮಸಾಲ ಸರಿಯಾಗಿ ತಾಗಬೇಕು. ಅಂದರೆ ಎಲ್ಲದು ಮಿಕ್ಸ್ ಆಗಬೇಕು. ಸರಿಯಾಗಿ ಮಿಕ್ಸ್ ಆಗೋ ತನಕ ಹೀಗೆ ಫ್ರೈ ಮಾಡ್ಕೊಳ್ಳುವ. ಇದಕ್ಕೆ ನಾವು ಚಿಕನ್ ಬೇಯಿಸುವಾಗಲೇ ನಾವು ಸ್ವಲ್ಪ ಉಪ್ಪನ್ನು ಹಾಕಿದ್ದೀವಿ. ಈಗ ನೋಡಿ, ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಮಾತ್ರ ನೀವು ಉಪ್ಪನ್ನು ಹಾಕಬೇಕು, ಇಲ್ದಿದ್ರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಸರಿಯಾದ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಚಾಟ್ ಮಸಾಲ ತಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಸಾಲೆ ಅದಕ್ಕೆ ಹಿಡ್ಕೊಂಡಿದೆ ಅಂತ. ನೋಡಿ ಫ್ರೆಂಡ್ಸ್, 5 ನಿಮಿಷದಲ್ಲಿ ಈಗ ಚಿಕನ್ ಡ್ರೈ ರೆಡಿ ಆಗಿದೆ.
ನೀವು ಕೂಡ ಈ ಚಿಕನ್ ಡ್ರೈಯನ್ನು ಟ್ರೈ ಮಾಡಿ ಮತ್ತು ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.